ದೇಶಾದ್ಯಂತ ನೀಟ್ ಮರುಪರೀಕ್ಷೆ ಯಶಸ್ವಿಯಾಗಿ ಅಂತ್ಯಗೊಂಡಿದೆ. ಒಟ್ಟು 5,440 ಪರೀಕ್ಷಾ ಕೇಂದ್ರಗಳಲ್ಲಿ ಮಧ್ಯಾಹ್ನ 2 ರಿಂದ 5:15 ನೀಟ್ ಮರುಪರೀಕ್ಷೆ ನಡೆಯಿತು. ಮೇ 3ರಂದು ಮೊದಲು ನೀಟ್ ಪರೀಕ್ಷೆ ನಡೆದಿತ್ತು. ಆದರೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣ ನಡೆದಿದ್ರಿಂದ 22 ಲಕ್ಷ ಅಭ್ಯರ್ಥಿಗಳು ಬರೆದಿದ್ದ ಪರೀಕ್ಷೆ ರದ್ದು ಮಾಡಲಾಗಿತ್ತು. ಪರೀಕ್ಷೆ ರದ್ದಾಗಿದ್ರಿಂದ ತೀವ್ರ ಮನನೊಂದು 12ಕ್ಕೂ ಅಧಿಕ ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಇದರಿಂದ ಆಕ್ರೋಶಗೊಂಡ ವಿದ್ಯಾರ್ಥಿಗಳು, ಕೆಲ ಸಂಘ ಸಂಸ್ಥೆಗಳು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಆಗ್ರಹಿಸಿ ದೇಶಾದ್ಯಂತ ಪ್ರತಿಭಟನೆ ನಡೆಸಿವೆ. ಇದೀಗ ಭಾರತೀಯ ವಾಯುಪಡೆ, ಅರಸೇನಾ ಪಡೆ, ಪೊಲೀಸ್ ಬಂದೋಬಸ್ತ್, 1 ಲಕ್ಷ ಸಿಸಿಟಿವಿ ನಿಗಾದಲ್ಲಿ ದೇಶಾದ್ಯಂತ ನೀಟ್ ಮರುಪರೀಕ್ಷೆ ನಡೆದಿದೆ. ರಾಜ್ಯದ 31 ನಗರಗಳಲ್ಲಿ 200ಕ್ಕೂ ಅಧಿಕ ಕೇಂದ್ರಗಳಲ್ಲೂ ಪರೀಕ್ಷೆ ನಡೆಸಲಾಗಿದೆ. ಬೆಂಗಳೂರು ನಗರ ವ್ಯಾಪ್ತಿಯ 68 ಕೇಂದ್ರಗಳಲ್ಲೂ ಮರುಪರೀಕ್ಷೆ ನಡೆಸಲಾಗಿದೆ. ಮತ್ತೊಂದೆಡೆ ತೆಲಂಗಾಣ ನೀಟ್ ಪರೀಕ್ಷಾರ್ಥಿಗಳಿಗೆ ಸರ್ಕಾರಿ ಬಸ್ಗಳಲ್ಲಿ ಉಚಿತ ಪ್ರಯಾಣಕ್ಕೆ ಅವಕಾಶ ನೀಡಲಾಯಿತು. ಜೊತೆಗೆ 3 ಗಂಟೆ ಇದ್ದ ಪರೀಕ್ಷೆ ಅವಧಿಯನ್ನ 3 ಗಂಟೆ 15 ನಿಮಿಷಕ್ಕೆ ವಿಸ್ತರಿಸಿ ವಿಕಲಚೇತನ ಅಭ್ಯರ್ಥಿಗಳು 6:20ರವರೆಗೆ ಪರೀಕ್ಷಾ ಅವಧಿ ವಿಸ್ತರಿಸಲಾಯಿತು. ಸದ್ಯ ಬಿಗಿ ಪೊಲೀಸ್ ಕಣ್ಗಾವಲಿನಲ್ಲಿ ನೀಟ್ ಮರುಪರೀಕ್ಷೆ ಪೂರ್ಣಗೊಂಡಿದೆ. ದೇಶಾದ್ಯಂತ ಭಾರಿ ಭದ್ರತೆ ನಡುವೆ ನಡೆದ ನೀಟ್ ಮರುಪರೀಕ್ಷೆ ಕೆಲ ಗೊಂದಲಗಳಿಗೂ ಸಾಕ್ಷಿಯಾಯಿತು. ರಾಜಸ್ಥಾನದಲ್ಲಿ ಯುವತಿಯೊಬ್ಬರು ಬುರ್ಕಾ ಧರಿಸಿ ಪರೀಕ್ಷಾ ಕೇಂದ್ರಕ್ಕೆ ಬಂದ್ಲು. ಆದರೆ ತಡೆದ ಭದ್ರತಾ ಸಿಬ್ಬಂದಿ ಬುರ್ಕಾ ತೆಗೆದು ಪರೀಕ್ಷಾ ಕೇಂದ್ರ ಪ್ರವೇಶಿಸಲು ಸೂಚಿಸಿದ್ರು. ಆದರೆ ತಾನು ಬುರ್ಕಾವನ್ನ ಯಾವುದೇ ಕಾರಣಕ್ಕೂ ತೆಗೆಯಲ್ಲ, ಸ್ವತಃ NTA ನಿಯಮದಲ್ಲಿ ನಮಗೆ ಈ ಉಡುಪು ಧರಿಸಲು ಅವಕಾಶ ನೀಡಲಾಗಿದೆ. ಮೇ 3ರಂದು ನೀಟ್ ಬರೆದಾಗ್ಲೂ ನಾನು ಬುರ್ಕಾ ಧರಿಸಿಯೇ ಬರೆದಿದ್ದೆ. ಪರೀಕ್ಷೆ ಮಂಡಳಿ ಅವಕಾಶ ಕೊಟ್ಟಿದ್ರು, ಇಲ್ಲಿನ ಸಿಬ್ಬಂದಿ ಕೊಡುತ್ತಿಲ್ಲ. ಬೇಕಿದ್ರೆ ಪರೀಕ್ಷೆಯನ್ನೇ ಬರೆಯದೆ ವಾಪಸ್ ಹೋಗ್ತೇನೆ, ಬುರ್ಕಾ ತೆಗೆಯಲ್ಲ ಅಂತ ರಾಜಸ್ಥಾನದ ಅಜ್ಮೀರ್ ನಗರದ ಪರೀಕ್ಷಾ ಕೇಂದ್ರದಲ್ಲಿ ಯುವತಿ ಹೇಳಿದ್ದಾಳೆ. मैंने तब भी इसी हालत में दिया था जिस हालत में मैं खड़ी हूँ. मैंने बुर्का पहना, मैंने दुपट्टा पहना. ऐसे कैसे अलाउ नहीं कि आप NTA के अंडर में काम कर रहे हैं, फिर आप कह रहे हैं हमारे रूल है, हम आपके रूल थोड़ी मानेंगे. हम तो NTA का पेपर देना आ रहे हैं ना, हम NTA का रूल मानेंगे. भाई पेपर लीक करवा रहा है, सिस्टम करवा रहा है, बच्चे नहीं करवा रहे, बच्चे कुछ नहीं लेके आते. अगर ये नहीं करेंगे तो हम नहीं जाएंगे. मेरे लिए पेपर मैटर नहीं करता, मेरे लिए मेरा बुर्का, मेरी पहचान मैटर करती है. ಮತ್ತೊಂದೆಡೆ ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ನೀಟ್ ಪರೀಕ್ಷೆಗೆ ಬರುವಾಗಲೇ ಬೈಕ್ ಅಪಘಾತವಾಗಿ ವಿದ್ಯಾರ್ಥಿ ತಲೆಗೆ ಪೆಟ್ಟಾಗಿದೆ. ಆದರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಬರುವಷ್ಟರಲ್ಲಿ ಪರೀಕ್ಷೆ ಪ್ರವೇಶದ ಸಮಯ ಮೀರಿದ್ರಿಂದ ಪ್ರವೇಶ ನೀಡಲಾಗಿಲ್ಲ. ಇತ್ತ ಬೆಂಗಳೂರಿನಲ್ಲಿ ಜೀನ್ಸ್ ಪ್ಯಾಂಟ್ ಧರಿಸಿ ಬಂದಿದ್ದ 5 ರಿಂದ 6 ವಿದ್ಯಾರ್ಥಿಗಳನ್ನ ಪರೀಕ್ಷಾ ಸಿಬ್ಬಂದಿ ವಾಪಸ್ ಕಳುಹಿಸಿದ್ದಾರೆ. ಇನ್ನು ಕೆಲ ವಿದ್ಯಾರ್ಥಿಗಳು ಕೈಯಲ್ಲಿ ಕಟ್ಟಿದ್ದ ದಾರ ಬಿಚ್ಚಿಸಿದ್ದಕ್ಕೆ ಪೋಷಕರು ವಿರೋಧಿಸಿದ್ದಾರೆ. ನಮ್ಮ ಧಾರ್ಮಿಕ ಆಚರಣೆಗೆ ಅವಕಾಶ ನೀಡುವಂತೆ ಪೋಷಕರು ಹೈಡ್ರಾಮಾ ಮಾಡಿದ್ರು. ಬೆಂಗಳೂರು ಸೇರಿದಂತೆ ರಾಜ್ಯದ ಕೆಲ ನೀಟ್ ಪರೀಕ್ಷಾ ಕೇಂದ್ರಗಳಲ್ಲಿ ಕೆಲ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯಿಂದ ವಂಚಿತರಾದರು. ಒಂದು ಕಡೆ ಟ್ರಾಫಿಕ್ ಜಾಮ್ ಹಿನ್ನೆಲೆ ಬಸ್ ಮಿಸ್ ಆಗಿ ತಡವಾಗಿ ಬಂದ ವಿದ್ಯಾರ್ಥಿ ನೀಟ್ ಪರೀಕ್ಷೆ ಪ್ರವೇಶ ಪಡೆಯಲಿಲ್ಲ. ಮತ್ತೊಂದೆಡೆ ಹಳೆ ಹಾಲ್ ಟಿಕೆಟ್ ತಂದು ಎಡವಟ್ಟು ಮಾಡಿಕೊಂಡ ವಿದ್ಯಾರ್ಥಿಗೆ ಸಿಬ್ಬಂದಿ ಪ್ರವೇಶ ನೀಡಲಿಲ್ಲ. ಇತ್ತ ಗಂಗಾವತಿಯಿಂದ ಕೊಪ್ಪಳದ ಪ್ರಥಮ ದರ್ಜೆ ಕಾಲೇಜಿಗೆ ಪ್ರಯಾಣಿಸಿ 2 ಗಂಟೆಗೆ ಆರಂಭವಾಗ್ತಿದ್ದ ಪರೀಕ್ಷೆಗೆ 1:50ಕ್ಕೆ ಬಂದ ವಿದ್ಯಾರ್ಥಿನಿ ಫಾತಿಮಾಗೆ ಪರೀಕ್ಷಾ ಕೇಂದ್ರಕ್ಕೆ ಪ್ರವೇಶ ನೀಡಲಿಲ್ಲ. 1:30ರ ಬಳಿಕ ಬಂದಿದ್ರಿಂದ ಪ್ರವೇಶ ನೀಡಲಿಲ್ಲ. ಇದನ್ನ ಖಂಡಿಸಿದ ಪೋಷಕರು ಸಿಬ್ಬಂದಿ ಜೊತೆ ವಾಗ್ವಾದ ನಡೆಸಿದ್ರು. ಇನ್ನು ಪರೀಕ್ಷೆ ಕೈತಪ್ಪಿದ ಹಿನ್ನೆಲೆ ವಿದ್ಯಾರ್ಥಿನಿ ಕಣ್ಣೀರಿಟ್ರು. ಇನ್ನು ಕೊಪ್ಪಳದ ಭಾಗ್ಯನಗರದ ಸರ್ಕಾರಿ PU ಕಾಲೇಜಿನಲ್ಲಿ ನೀಟ್ ಪರೀಕ್ಷೆ ವೇಳೆ ಸಿಬ್ಬಂದಿ ನಿರ್ಲಕ್ಷ್ಯ ತೋರಿದ್ದಾರೆ. ಪರೀಕ್ಷಾ ಕೇಂದ್ರದ ಬಳಿ ಜನ ಟಗರು ಮೇಯಿಸುತ್ತಿದ್ರು. ಮೊಬೈಲ್ನಲ್ಲಿ ಭದ್ರತಾ ಸಿಬ್ಬಂದಿ ಬ್ಯುಸಿಯಾಗಿದ್ರು. ಇದೆಲ್ಲದರ ನಡುವೆ ನೀಟ್ ಮರುಪರೀಕ್ಷೆ ಪ್ರಶ್ನೆ ಪತ್ರಿಕೆ ಮತ್ತೆ ಸೋರಿಕೆಯಾಗಿದೆ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಫೋಟೋ ಹಾಕಿ ಕಿಡಿಗೇಡಿಗಳು ವೈರಲ್ ಮಾಡಿದ್ದಾರೆ. ನೀಟ್ ಪರೀಕ್ಷೆ ಆರಂಭ ಆಗುವ ಅರ್ಧ ಗಂಟೆ ಮೊದಲೇ ದೆಹಲಿ ಏರ್ಪೋರ್ಟ್ಗೆ ಬಂದ ಪ್ರಧಾನಿ ಮೋದಿ ರಸ್ತೆ ಮಾರ್ಗವಾಗಿ ತಮ್ಮ ನಿವಾಸಕ್ಕೆ ತೆರಳಬೇಕಿತ್ತು. ಆದರೆ 2 ಗಂಟೆಗೆ ನೀಟ್ ಪರೀಕ್ಷೆ ಆರಂಭ ಆಗೋದ್ರಿಂದಾಗಿ ಪ್ರಧಾನಿ ರಸ್ತೆ ಮಾರ್ಗವಾಗಿ ತೆರಳಿದ್ರೆ ಪರೀಕ್ಷೆಗೆ ತೆರಳುವ ವಿದ್ಯಾರ್ಥಿಗಳಿಗೆ ಟ್ರಾಫಿಕ್ ಜಾಮ್ ಸಮಸ್ಯೆ ಆಗುತ್ತೆ. ಈ ಸಮಸ್ಯೆ ತಪ್ಪಿಸೋದಕ್ಕೆ ಏರ್ಪೋರ್ಟ್ನಲ್ಲೇ 2 ಗಂಟೆವರೆಗೂ ಕಾದು ನೀಟ್ ಪರೀಕ್ಷೆ ಆರಂಭ ಆದ ಬಳಿಕ ಪ್ರಧಾನಿ ತಮ್ಮ ನಿವಾಸಕ್ಕೆ ತೆರಳಿದ್ರು. ದೇಶಾದ್ಯಂತ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಯಶಸ್ವಿಯಾಗಿ ಆಚರಿಸಲಾಗಿದೆ. ಕೋಲ್ಕತ್ತಾದ ರೆಡ್ ರೋಡ್ನಲ್ಲಿ ಪ್ರಧಾನಿ ಮೋದಿ ಯೋಗ ದಿನಾಚರಣೆಯಲ್ಲಿ ಭಾಗಿಯಾದರು. ಪಶ್ಚಿಮ ಬಂಗಾಳ ಸಿಎಂ ಸುವೇಂದು ಅಧಿಕಾರಿ ಕೂಡ ಪ್ರಧಾನಿಗೆ ಸಾಥ್ ನೀಡಿದ್ದು ಈ ಕಾರ್ಯಕ್ರಮದಲ್ಲಿ 35,000 ಜನ ಭಾಗಿಯಾಗಿದ್ರು. ಈ ವೇಳೆ ಯೋಗ ಮಾಡ್ತಾ ಇದ್ದವರ ನಡುವೆ ಓಡಾಡಿದ ಮೋದಿ ಯೋಗದ ಆಸನಗಳನ್ನು ಕಲಿಸಿಕೊಟ್ರು. ಬಳಿಕ ಯೋಗ ಕಾರ್ಯಕ್ರಮದಲ್ಲಿ ಭಾಷಣ ಮಾಡಿದ ಪ್ರಧಾನಿ ಯೋಗ ಎಲ್ಲರನ್ನೂ ಜೊತೆಯಾಗಿ ಮುನ್ನಡೆಸುತ್ತೆ, ಮಾನವನ ಮಾನಸಿಕ ದೈಹಿಕ ಆರೋಗ್ಯಕ್ಕಾಗಿ ಯೋಗ ದಿವ್ಯೌಷಧ ಅಂತ ಹೇಳಿದ್ರು.
ಉತ್ತರ ಭಾರತದಿಂದ ದಕ್ಷಿಣ ಭಾರತದವರೆಗೆ ಎಲ್ಲೆಲ್ಲೂ ಯೋಗ ದಿನ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಗುಜರಾತ್ನ ಅಹಮದಾಬಾದ್ನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಯೋಗ ಮಾಡಿ ಗಮನ ಸೆಳೆದ್ರು. ಮತ್ತೊಂದೆಡೆ ಮುಂಬೈನಲ್ಲಿ ನಟ ಶಾಹಿದ್ ಕಪೂರ್, ಸಿಎಂ ಫಡ್ನವೀಸ್ ಪತ್ನಿ ಅಮೃತ ಸೇರಿ ಅನೇಕರು ಯೋಗ ದಿನ ಕಾರ್ಯಕ್ರಮ ನಡೆಸಿಕೊಟ್ಟು ಗಮನ ಸೆಳೆದ್ರು. ಇತ್ತ ಆಂಧ್ರದ ವಿಜಯವಾಡದಲ್ಲಿ ಯೋಗ ಗುರು ಬಾಬಾ ರಾಮದೇವ್ ನೇತೃತ್ವದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಡೆಯಿತು. ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು, ಕೇಂದ್ರ ಸಚಿವ ರಾಮ್ ಮೋಹನ್ ನಾಯ್ಡು, ಸಚಿವ ಲೋಕೇಶ್ ಕೂಡ ಇದರಲ್ಲಿ ಉಪಸ್ಥಿತರಿದ್ದರು. ಇನ್ನು ಪಶ್ಚಿಮ ಬಂಗಾಳದ ಜಲ್ದಾಪುರ ರಾಷ್ಟ್ರೀಯ ಉದ್ಯಾನವನದ ಪ್ರಕೃತಿ ಮಡಿಲಲ್ಲಿ ನಡೆದ ಯೋಗ ದಿನ ಆಚರಣೆ ಗಮನ ಸೆಳೆಯಿತು. ಜೊತೆಗೆ ಭಾರತೀಯ ನೌಕಾದಳದ ಯೋಧರು ನೀರಿನೊಳಗೆ ಯೋಗ ಮಾಡಿದ್ರು. ಬೆಂಗಳೂರಿನಲ್ಲಿ ವಿಧಾನಸೌಧ ಮುಂಭಾಗದಲ್ಲಿ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಿಸಲಾಯಿತು. ಆಯುಷ್ ಇಲಾಖೆಯಿಂದ ಆಯೋಜಿಸಲಾಗಿದ್ದ ಯೋಗ ಕಾರ್ಯಕ್ರಮವನ್ನು ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಉದ್ಘಾಟಿಸಿದರು. ಆರೋಗ್ಯ ಸಚಿವ ಯುಟಿ ಖಾದರ್ ಸೇರಿ ಹಲವು ಸಚಿವರು ಇದರಲ್ಲಿ ಭಾಗಿಯಾಗಿದ್ದರು. ಜೊತೆಗೆ ಡಿಸಿಎಂ ಜಿ ಪರಮೇಶ್ವರ್, ನಟ ವಸಿಷ್ಠ ಸಿಂಹ, ನಟಿಯರಾದ ಸುಧಾರಾಣಿ, ಹರಿಪ್ರಿಯಾ ಸೇರಿ 2,000ಕ್ಕೂ ಹೆಚ್ಚು ಯೋಗಪಟುಗಳು ಯೋಗಾಭ್ಯಾಸ ಮಾಡಿದ್ರು. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ವಿಶ್ವ ಯೋಗ ದಿನಾಚರಣೆ ನಡೆಯಿತು. ಕಾರ್ಯಕ್ರಮದಲ್ಲಿ ಕೊಲೆ ಪ್ರಕರಣದ ಆರೋಪಿ ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಕೂಡ ಭಾಗಿಯಾದರು. ಮೊದಲಿಗೆ ದರ್ಶನ್ ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಲ್ಲ ಅಂದಿದ್ರು. ಬೆನ್ನು ನೋವಿನ ಸಮಸ್ಯೆ ಹೇಳಿ ಯೋಗ ಮಾಡಲ್ಲ ಅಂತ ತಿಳಿಸಿದ್ರು. ಆದರೆ ದರ್ಶನ್ ನನ್ನ ಕಚೇರಿಗೆ ಕರೆಸಿದ ಡಿಜಿಪಿ ಅಲೋಕ್ ಕುಮಾರ್ ಬೆನ್ನು ನೋವಿದ್ರೆ ಯೋಗ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ಸಲಹೆ ನೀಡಿದ್ರು. ಬಳಿಕ ಯೋಗದಲ್ಲಿ ಭಾಗಿಯಾದ ದರ್ಶನ್ ಪ್ರಾಣಾಯಾಮ, ದೀರ್ಘದಂಡ ನಮಸ್ಕಾರ, ಶವಾಸನ ಮಾಡಿದ್ರು. ಈ ಸಾಮೂಹಿಕ ಯೋಗದಲ್ಲಿ ವಿಚಾರಣಾಧೀನ ಕೈದಿ ಪವಿತ್ರ ಗೌಡ ಕೂಡ ಭಾಗಿಯಾದರು. ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರ ಕಾರಾಗೃಹಗಳಲ್ಲೂ ಮೊದಲ ದಿನ ಯೋಗ ದಿನಾಚರಣೆಗೆ ನಿರ್ಧರಿಸಲಾಗಿದ್ದು, ಪರಪ್ಪನ ಅಗ್ರಹಾರ ಸೇರಿ 50 ಜೈಲುಗಳಲ್ಲಿ ಸುಮಾರು 15,000 ಕೈದಿಗಳು ಭಾಗಿಯಾಗಿದ್ದರು. ಕೆಪಿಸಿಸಿ ನೂತನ ಅಧ್ಯಕ್ಷರಾಗಿ ಬಿಕೆ ಹರಿಪ್ರಸಾದ್ ಪದಗ್ರಹಣ ಕಾರ್ಯಕ್ರಮ ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರವಾಸಿನಿಯಲ್ಲಿ ನಡೆಯಿತು. ಹರಿಪ್ರಸಾದ್ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಸಿಎಂ ಡಿಕೆ ಶಿವಕುಮಾರ್, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ, ಮಾಜಿ ಸಿಎಂ ಸಿದ್ದರಾಮಯ್ಯ ಸೇರಿ ಸಚಿವರು, ಶಾಸಕರು, ಸಂಸದರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಕೆಪಿಸಿಸಿ ನೂತನ ಅಧ್ಯಕ್ಷ ಹರಿಪ್ರಸಾದ್ಗೆ ಪಕ್ಷದ ಧ್ವಜ ಹಸ್ತಾಂತರಿಸುವ ಮೂಲಕ ಅಧಿಕಾರ ಹಸ್ತಾಂತರಿಸಲಾಯಿತು. ರಾಜ್ಯಗಳ ಉಸ್ತುವಾರಿಯಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ಇವತ್ತು ಜಿಲ್ಲಾ ರಾಜ್ಯಾಧ್ಯಕ್ಷನಾಗಿ ಕಾರ್ಯಕ್ರಮದಲ್ಲಿ ಭಾಷಣ ಮಾಡಿ ಬಿಕೆ ಹರಿಪ್ರಸಾದ್ ಅವರ ಬಗ್ಗೆ ಮೆಚ್ಚುಗೆಯ ಮಾತನಾಡಿದ ಸಿಎಂ ಡಿಕೆಶಿ ಬಿಜೆಪಿ ವಿರುದ್ಧ ಹರಿಹಾಯ್ದರು. ಇನ್ನು 141 ವರ್ಷಗಳ ಪವಿತ್ರ ಪಕ್ಷ ಕಾಂಗ್ರೆಸ್ ಬ್ರಿಟಿಷರ ವಿರುದ್ಧ ಹೋರಾಡಿ ದೇಶಕ್ಕೆ ಸ್ವಾತಂತ್ರ್ಯ ತಂದ ಪಕ್ಷ. ಹಲವು ಧರ್ಮಗಳು ಇರುವ ಬಹುತ್ವದ ರಾಷ್ಟ್ರ ನಮ್ಮ ಭಾರತ ಅಂತ ಕೆಪಿಸಿಸಿ ನೂತನ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಭಾಷಣ ಮಾಡಿದರು. ಆದ್ದರಿಂದ ಹರಿಪ್ರಸಾದ್ ಅವರು ಕೂಡ ನಾನು ಕೇಳ್ಕೊಳ್ಳೋದು ಇಷ್ಟೇ, ಇಡೀ ಸರ್ಕಾರ ನಿಮ್ಮ ಜೊತೆಲಿ ಇರ್ತದೆ, ಇಡೀ ಪಕ್ಷ ನಿಮ್ಮ ಜೊತೆಲಿ ಇರ್ತದೆ. ನಾನು ಮುಖ್ಯಮಂತ್ರಿ ಆಗಿರ್ಬೋದು, ಆದರೆ ಒಬ್ಬ ಕಾರ್ಯಕರ್ತನಾಗಿ ಇವತ್ತು ನಿಮ್ಮ ಜೊತೆ ಕೈ ಜೋಡಿಸಿ ಈ ಪಕ್ಷವನ್ನು ಮತ್ತೆ 2028ರಲ್ಲಿ ಅಧಿಕಾರಕ್ಕೆ ತಂದು 2029ರಲ್ಲಿ ಈ ದೇಶದ ಪ್ರಧಾನಮಂತ್ರಿಗಳಾಗಿ ರಾಹುಲ್ ಗಾಂಧಿ ಅವ್ರನ್ನ ಮಾಡಲಿಕ್ಕೆ ನಾವೆಲ್ಲ ಸಂಕಲ್ಪವನ್ನು ಇವತ್ತು ನಾವು ಮಾಡಬೇಕಾಗಿದೆ. ಆ ಕೆಲಸವನ್ನು ಮಾಡೋಣ. ಯಾವುದೇ ಸಂದರ್ಭದಲ್ಲಿ ಪಕ್ಷಕ್ಕೆ ತೊಂದರೆ ಆಗದಾಗೆ ನಾನು ಮತ್ತು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶಿವಕುಮಾರ್ ಅವರು ಒಟ್ಟಿಗೆ ಕಾಂಗ್ರೆಸ್ ಪಕ್ಷವನ್ನು ಮುಂದೆ ತೆಗೆದುಕೊಂಡು ಹೋಗ್ತೀವಿ ಮತ್ತು ಆರ್ಎಸ್ಎಸ್ ರವರು ನಮ್ಮ ಮುಂದೆ. ಅಧಿಕಾರ ಹಸ್ತಾಂತರ ಸಂಕಲ್ಪ ಸಮಾವೇಶದಲ್ಲಿ ಬಿಕೆ ಹರಿಪ್ರಸಾದ್ ಬಿಜೆಪಿ ಹಾಗೂ ಆರ್ಎಸ್ಎಸ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ಸ್ವಾತಂತ್ರ್ಯ ಹೋರಾಟದಲ್ಲಿ ಬಿಜೆಪಿ ಆರ್ಎಸ್ಎಸ್ ಕೊಡುಗೆ ಏನೂ ಇಲ್ಲ, ದೇಶದಲ್ಲಿ ಯಾವುದೂ ಅಧಿಕೃತ ಧರ್ಮ ಇಲ್ಲ, ಜೊತೆಗೆ ಯಾರಿಗೂ ಸಹ ಧರ್ಮಾಚರಣೆಗೆ ನಿರ್ಬಂಧ ಇಲ್ಲ. ಆದರೆ ಬಿಜೆಪಿ ಆರ್ಎಸ್ಎಸ್ ಧರ್ಮಾಧಾರಿತ ರಾಜಕಾರಣ ಮಾಡ್ತಾ ಇದ್ದಾರೆ. ಕೋಮುವಾದ ಹರಡಲು ಯಾರೂ ಬಿಡಬಾರದು. ಗೋಡ್ಸೆಯನ್ನ ಭಯೋತ್ಪಾದಕ ಅಂತ ಬಿಜೆಪಿ ಇದುವರೆಗೂ ಹೇಳಿಲ್ಲ ಅಂತ ಹರಿಪ್ರಸಾದ್ ಗುಡುಗಿದ್ರು. ಇಲ್ಲ, ಭಾರತೀಯ ಜನತಾ ಪಾರ್ಟಿಗೆ ಯಾವುದೇ ಧೈರ್ಯ ಇಲ್ಲ. ಆರ್ಎಸ್ಎಸ್ ಅವರು ಪುಕ್ಕಲ್ರವರು. ನಾವು ಸುಮ್ಮನೆ ಆಗಿರೋದ್ರಿಂದ ಅವ್ರಿಗೆ ಅವಕಾಶಗಳಾಗ್ತಾ ಇದೆ. ಅದರಿಂದ ನಾವೆಲ್ಲ ಎಚ್ಚರ ವಹಿಸಬೇಕಾಗುತ್ತೆ. ಪಂಡಿತ್ ಜವಾಹರ್ಲಾಲ್ ನೆಹರೂರವ್ರ ಬಗ್ಗೆ ಇಡೀ ಜೀವನ ಉದ್ದಕ್ಕೂ ಈಗಲೂ ಸಹ ನಿರಂತರವಾಗಿ ಅವ್ರಿಗೆ ಅವಹೇಳನ ಮಾಡ್ತಕ್ಕಂಥ ಕೆಲಸ ಆರ್ಎಸ್ಎಸ್ ಅವರು ಮಾಡ್ತಾ ಇದ್ದಾರೆ. ಆದರೆ ಅವರು ನೆಹರು ಅವರಿಗೆ ಯಾವುದೇ ರೀತಿಯ ಹತ್ರಕ್ಕೆ ಬರೋಕ್ಕಾಗೋದಿಲ್ಲ. ಆರ್ಎಸ್ಎಸ್ ಅವರು ಇರಲಿ, ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾವುದೇ ದೊಡ್ಡ ನಾಯಕ ಅಂತ ಅನಿಸ್ಕೊಂಡವನು ಕೂಡ ಪಂಡಿತ್ ಜವಾಹರ್ಲಾಲ್ ನೆಹರೂರವ್ರ ಹತ್ರ ಬರೋಕ್ಕಾಗೋದಿಲ್ಲ. ಅವರ ಮೊದಲನೇ ಯಾವುದಾದ್ರೂ ಒಂದು ಕಾರ್ಯಕ್ರಮ ಹೇಳಿ, ಬಡವರ ಬಗ್ಗೆ, ರೈತರ ಬಗ್ಗೆ, ಮಹಿಳೆಯರ ಬಗ್ಗೆ, ಯುವಕರ ಬಗ್ಗೆ, ವಿದ್ಯಾರ್ಥಿಗಳ ಬಗ್ಗೆ ಈ ಒಂದು ಸರೆಂಡರ್ ಮೋದಿ ಯಾವುದಾದ್ರೂ ಒಂದು ಕಾರ್ಯಕ್ರಮ 12 ವರ್ಷದಲ್ಲಿ ಕೊಟ್ಟಿದ್ದಾನೆ ಅಂತ ಹೇಳ್ಬಿಡಿ, ನಾನು ಇವತ್ತೇ ರಾಜಕಾರಣ ಬಿಡ್ಲಿಕ್ಕೆ ತಯಾರಿದ್ದೇನೆ.
ಪಾಕಿಸ್ತಾನ, ಮುಸಲ್ಮಾನ್, ಚಿಕನ್, ಮಟನ್, ಮछली, ಮಂಗಲ್ಸೂತ್ರ ಅಂತ ಹೇಳ್ಕೊಂಡು ಜನಗಳನ್ನ ತಪ್ಪು ದಾರಿಗೆ ಎಳಿತಕ್ಕಂಥ ಈ ಸರ್ಕಾರಕ್ಕೆ ನಾವೇನಾದರೂ ಒಂದು ಕಡೆ ಕಾಣಿಸ್ಲಿಲ್ಲ ಅಂದರೆ ಭಾರಿ ಕಷ್ಟ ಆಗುತ್ತೆ ಮುಂದಿನ ದಿನಗಳಲ್ಲಿ. ಮಹಾತ್ಮ ಗಾಂಧಿಯವರು ಬಹಳ ದೊಡ್ಡ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರು, ಭಾರತೀಯ ಜನತಾ ಪಾರ್ಟಿಯವರು ಅಥವಾ RSS ಅವರು ಈಗಲೂ ಸಹ ಗೋಡ್ಸೆ ಒಬ್ಬ ಈ ದೇಶದ ಮೊಟ್ಟ ಮೊದಲನೇ ಭಯೋತ್ಪಾದಕ ಅಂತ ಹೇಳಿಲ್ಲ. ಗೋಡ್ಸೆ ಮಹಾತ್ಮ ಗಾಂಧಿ ಅವರ ಕೊಲೆಗಡುಕ ಅಂತ ಇನ್ನೂ ಹೇಳಿಲ್ಲ. ಬಿಕೆ ಹರಿಪ್ರಸಾದ್ ಪದಗ್ರಹಣ ಸಮಾರಂಭದಲ್ಲಿ ಮಾತನಾಡಿದ ಮಾಜಿ ಸಿಎಂ ಸಿದ್ದರಾಮಯ್ಯ, ಹರಿಪ್ರಸಾದ್ ಅವರು ಬಿಜೆಪಿ ಮತ್ತು RSS ವಿರುದ್ಧ ಹೋರಾಡುವ ಪ್ರಯತ್ನ ಮಾಡ್ತಿದ್ದಾರೆ. ಪ್ರತಿ ಕಾರ್ಯಕರ್ತರು ಈ ಪ್ರಯತ್ನ ಮಾಡಿದ್ರಷ್ಟೇ ಸಂವಿಧಾನ ಉಳಿಸಲು ಸಾಧ್ಯ ಅಂತ ಹೇಳಿದರು. ನನಗೆ ಸಂಪೂರ್ಣ ವಿಶ್ವಾಸ ಇದೆ. ಹರಿಪ್ರಸಾದ್ ಅವರು RSSನ ವಿರುದ್ಧವಾಗಿ, ಬಿಜೆಪಿಯ ವಿರುದ್ಧವಾಗಿ ಹೋರಾಟದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ ಪ್ರಯತ್ನ ನಮ್ಮ ಕಾರ್ಯಕರ್ತರು, ಎಲ್ಲ ಕಾರ್ಯಕರ್ತರಲ್ಲೂ ಕೂಡ ಬರಬೇಕು. ಇನ್ನು ಮೋದಿ ನೇತೃತ್ವದ ಸರ್ಕಾರ ಎಲ್ಲಾ ವಸ್ತುಗಳ ದರ ಏರಿಸುತ್ತಲೇ ಇದೆ. ಬೆಲೆ ಏರಿಕೆ ವಿರುದ್ಧ ಹೋರಾಡುವ ಹೊಣೆ ಬಿಕೆ ಹರಿಪ್ರಸಾದ್ ಅವರ ಮೇಲಿದೆ ಅಂತ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿದರು. ಈ ಬೆಲೆ ಏರಿಕೆ ವಿರುದ್ಧ ಹೋರಾಟವನ್ನ ಮಾಡ್ತಕ್ಕಂಥದ್ದು ಹೊಣೆ ನಮ್ಮ DK ಹರಿಪ್ರಸಾದ್ ಅವ್ರ ಮೇಲೆ ಇವತ್ತು ಇದೆ. ಬಿಕೆ ಹರಿಪ್ರಸಾದ್ ಪದಗ್ರಹಣ ಸಮಾರಂಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಭಾಷಣ ವೇಳೆ ಕೆಲ ಕಾರ್ಯಕರ್ತರು ಡಿಕೆ ಎಂದು ಘೋಷಣೆ ಕೂಗಿದ್ರು. ಇದರಿಂದ ಸಿಟ್ಟಾದ ಮಲ್ಲಿಕಾರ್ಜುನ ಖರ್ಗೆ ಯೂಸ್ಲೆಸ್ ಫೆಲೋಸ್ ಎಂದು ಗದರಿದ್ರು. ಇಲ್ಲಿ ವ್ಯಕ್ತಿ ಪೂಜೆ ನಡೆಯಲ್ಲ ಅಂತ ಕಾರ್ಯಕರ್ತರಿಗೆ ತಿಳಿ ಹೇಳಿದ್ರು. ಯಾವಾಗಲೂ ಇದು ಕಾಂಗ್ರೆಸ್ ಪಕ್ಷದ ಮೀಟಿಂಗ್, ಇದರಲ್ಲಿ ಯಾವ ಒಂದು ವ್ಯಕ್ತಿ ಮತ್ತು ಮೀಟಿಂಗ್ ಅಲ್ಲ. ಎಲ್ಲರೂ ಸೇರಿ ಪಕ್ಷಕ್ಕೆ ಒಂದುಗೂಡಿಸ್ತಕ್ಕಂಥ ಫಂಕ್ಷನ್ಸ್ ಇದು. ಯಾರೇ ಒಬ್ಬರು ಒಂದು ಹೇಳೋದು, ಇನ್ನೊಬ್ಬರು ಒಂದು ಕೂಗೋದು, ಬಾಕಿಯವರು ಅದಕ್ಕೆ ಬಂದಾರ, ಕಸ ಗೂಡ್ಸಕ್ಕೆ ಬಂದಾರ. ಅಷ್ಟೇ ಅಲ್ಲದೆ ವಿಡಿಯೋ ಪರಿಶೀಲಿಸಿ ಘೋಷಣೆ ಕೂಗಿದವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವುದಾಗಿ ಖರ್ಗೆ ಎಚ್ಚರಿಕೆ ನೀಡಿದ್ರು. ಯಾರು ಮಧ್ಯದಲ್ಲಿ ಕೂಗಕ್ಕೆ ಹೋಗಬೇಡಿ. ಯಾರೇ ನೀವು ಕೂಗಿದ್ರು ಕೂಡ ಆ ಫುಟೇಜ್ ಇರ್ತದೆ, ನಾನು ಡಿಸಿಪ್ಲಿನರಿ ಆಕ್ಷನ್ ತಗೊಳ್ತೀನಿ. ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದವರ ರಹಸ್ಯ ಭೇದಿಸಲು ಬಿಜೆಪಿ ಮುಂದಾಗಿದೆ. ಮುಂದಿನ ವಾರದಲ್ಲಿ ಧರ್ಮಸ್ಥಳದಲ್ಲಿ ಶಾಸಕಾಂಗ ಪಕ್ಷದ ಸಭೆ ನಡೆಸಲು ಬಿಜೆಪಿ ನಿರ್ಧರಿಸಿದೆ. ಈ ವೇಳೆ ಅಡ್ಡ ಮತದಾನದ ಬಗ್ಗೆ ಶಾಸಕರಿಂದ ಆಣೆ ಮಾಡಿಸಿ ಮಾಹಿತಿ ಸಂಗ್ರಹಿಸಲು ಬಿಜೆಪಿ ತೀರ್ಮಾನಿಸಿದೆ. ಈ ಬಗ್ಗೆ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, ತಾಯಿಗೆ ದ್ರೋಹ ಮಾಡಿದ ಶಾಸಕರು ಯಾರು ಅಂತ ಪತ್ತೆ ಮಾಡ್ತೇವೆ ಎಂದಿದ್ದಾರೆ. ಅತಿ ಶೀಘ್ರದಲ್ಲೇ ಸಾಧ್ಯ ಆದರೆ ಈ ಮುಂದಿನ ವಾರದಲ್ಲೇ ಧರ್ಮಸ್ಥಳದಲ್ಲೇ ನಮ್ಮ ಶಾಸಕಾಂಗ ಪಕ್ಷದ ಸಭೆಯನ್ನು ಕರಿಬೇಕು. ಅಲ್ಲಿ ಕರೆದು ಯಾರಿವತ್ತು ಶಾಸಕರು ತಾಯಿಗೆ ದ್ರೋಹ ಬಗೆಯುವಂಥ ಕೆಲಸವನ್ನು ಮಾಡಿದ್ದಾರೆ, ಅದು ಯಾರೇ ಆಗಿರಲಿ, ನಾವು ಎಷ್ಟೇ ದೊಡ್ಡವರಾದರೂ ಕೂಡ ನಾವೆಲ್ಲರೂ ಕೂಡ ದೇವರನ್ನು ನಂಬತಕ್ಕಂಥವ್ರು. ಇವತ್ತು ಧರ್ಮಸ್ಥಳ ಶ್ರೀ ಕ್ಷೇತ್ರಕ್ಕೆ ಬರಬೇಕು, ನಾವು ಶಾಸಕಾಂಗ ಪಕ್ಷ ಸಭೆ ಆಗಬೇಕು, ಅಲ್ಲಿ ಸತ್ಯದ ಬಗ್ಗೆ ಗೊತ್ತಾಗಬೇಕು, ಆ ಶ್ರೀ ಕ್ಷೇತ್ರದಲ್ಲಿ ತೀರ್ಮಾನ ಆಗಬೇಕು. ಇದು ನಾನಂತೂ ನಿರ್ಧಾರ ಮಾಡಿದ್ದೇನೆ. ನಾನು ವಿಪಕ್ಷ ನಾಯಕರು ಕೂಡ ಮಾತನಾಡ್ತೇನೆ. ಆ ನಿಟ್ಟಿನಲ್ಲಿ ಅತಿ ಶೀಘ್ರದಲ್ಲೇ ಶಾಸಕಾಂಗ ಪಕ್ಷ ಸಭೆ ಕರಿಬೇಕು ಅಂತೇಳಿ ನಾನು ಈ ಸಂದರ್ಭ ಹೇಳ್ತೇನೆ. ಇನ್ನು ಈ ಬಗ್ಗೆ ವಿಜಯೇಂದ್ರ ನನಗೆ ಫೋನ್ ಮಾಡಿದ್ರು, ನಾಳೆ ಭೇಟಿ ಮಾಡಿ ಮಾತುಕತೆ ನಡೆಸ್ತೇನೆ ಅಂತ ಪ್ರತಿಪಕ್ಷ ನಾಯಕ R ಅಶೋಕ್ ಹೇಳಿದ್ದಾರೆ. ಬಿಜೆಪಿ ಧರ್ಮಸ್ಥಳದಲ್ಲಿ ಶಾಸಕಾಂಗ ಪಕ್ಷದ ಸಭೆ ನಡೆಸುವ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಕೇಂದ್ರ ಸಚಿವ HD ಕುಮಾರಸ್ವಾಮಿ, ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅವರ ಹೆಸರು ಹೊರಗೆ ಬರಲೆಂದು ಆಶಿಸುತ್ತೇನೆ ಎಂದಿದ್ದಾರೆ. ಆ ಒಂದು ಪಕ್ಷದ ನಿರ್ಣಯದ ಬಗ್ಗೆ ಅವರ ನಂಬಿಕೆ ಏನಿದೆ, ಅದರಿಂದ ನಿಜವಾದಂಥ ಕ್ರಾಸ್ ಔಟ್ ಮಾಡಿದಂಥವರು ಅವರ ಹೆಸರುಗಳು ಹೊರಗೆ ಬರಲಿ ಅಂತಕ್ಕಂಥದ್ದನ್ನು ನಾನು ಆಶಿಸ್ತೇನೆ. ಇನ್ನು 63 ಜನರು ಬಂದು ಆಣೆ ಮಾಡಿದ್ರೆ ವ್ಯತ್ಯಾಸವಾದ ಮತಗಳು ಸರಿ ಹೋಗಲ್ಲ. ಸತ್ಯ ಯಾವತ್ತಿದ್ರೂ ಹೊರಗೆ ಬರಲೇಬೇಕು. ಪಕ್ಷದ್ರೋಹಿಗಳು ಯಾರು ಅನ್ನೋದು ಗೊತ್ತಾಗುತ್ತೆ ಅಂತ ಪರಿಷತ್ ಸದಸ್ಯ CT ರವಿ ಹೇಳಿದ್ರು. 63 ಜನ ಬಂದು ಆಣೆ ಮಾಡಿದ್ರು ಕೂಡ ಒಂದು ಸ್ಪಷ್ಟ ಅಲ್ಲ, 63 ಅವರು 18 ಅಷ್ಟು ಜನ ಬಂದು ಆಣೆ ಮಾಡಿದ್ರು ಅಂತ ಇಟ್ಕೊಡಿ. ಎಷ್ಟಾಗಲಿಗೆ 81 ಶಾಸಕರು, 81 ಶಾಸಕರು ಆಣೆ ಮಾಡಿದರೆ ಓಟು ವ್ಯತ್ಯಾಸ ಆಗಿರೋದೇನು ಸರಿಯಾಗಲ್ವಲ್ಲ. ವೋಟ್ ವ್ಯತ್ಯಾಸ ಅಂತೂ ಆಗಿಬಿಟ್ಟಿದೆಯಲ್ಲ. 81 ಜನ ಬಂದು ಆಣೆ ಮಾಡಿದ್ರೆ ಮತ್ತೆ
ಮುಂದೇನು ಅನ್ನೋ ಪ್ರಶ್ನೆನೂ ಬರುತ್ತೆ. ಯಾಕೆಂದರೆ 12 ವೋಟ್ ಕ್ರಾಸ್ ಆಗಿರೋದಂತೂ ಸತ್ಯ. ಬಹುಶಃ ಕೆಲವು ಸಂಗತಿಗಳನ್ನು ಇವತ್ತೇ ತೀರ್ಮಾನ ಆಗಲ್ಲ. ಅದು ಸತ್ಯ, ಯಾವತ್ತಿದ್ರೂ ಸತ್ಯವೇ. ನಾಳೆ ಆದರೂ ಅದು ಸತ್ಯವೇ ಹೊರಗೆ ಬರೋದು. ಅಡ್ಡ ಮತದಾನದಲ್ಲಿ ತಮ್ಮ ಹೆಸರನ್ನ ತಳುಕು ಹಾಕಿಕೊಂಡಿರುವ ಬಗ್ಗೆ ಶಾಸಕ ಉದಯ್ ಗರುಡಾಚಾರ್ ಸ್ಪಷ್ಟನೆ ನೀಡಿದ್ದಾರೆ. ಧರ್ಮಸ್ಥಳಕ್ಕೆ ಕರೆದರೆ ನಾನು 100% ಹೋಗ್ತೀನಿ ಎಂದಿದ್ದಾರೆ. ಶಿರಹಟ್ಟಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಧರ್ಮಸ್ಥಳ ಮಾತ್ರ ಅಲ್ಲ, ಯಾವುದೇ ದೇವಸ್ಥಾನದಲ್ಲಿ ಆಣೆ ಪ್ರಮಾಣಕ್ಕೆ ಸಿದ್ಧ ಎಂದಿದ್ದಾರೆ. ಇನ್ನು ನಾನೇ ಮೊದಲಿಗನಾಗಿ ಮಂಜುನಾಥ ಸ್ವಾಮಿ ಮುಂದೆ ನಿಂತು ಆಣೆ ಮಾಡ್ತೇನೆ ಅಂತ ಶಾಸಕ HK ಸುರೇಶ್ ಹೇಳಿದ್ದಾರೆ. ಪರಮೇಶ್ವರನ ಪರಮ ಭಕ್ತ ನಾವು, ಆಯ್ತಾ? ಸೊ ಹಂಗೆ ನಾನು ನಮ್ಮನ್ನು ಕಳಿಸ್ಕೊಂಡ್ರೆ 100% ಹೋಗ್ತೀನಿ. ತಪ್ಪೇನಿದೆ? ನನ್ನ ಈಶ್ವರನ ಇದು ಆಶೀರ್ವಾದ, ಹೋಗಿ ಬರ್ತೀನಿ, 100% ಹೋಗ್ತೀನಿ. ನಾವು ಧರ್ಮಸ್ಥಳ ಅಷ್ಟೇ ಅಲ್ಲ, ಇನ್ನು ಬೇರೆ ಯಾವ ದೇವರ ಮೇಲೆ ಆಣೆ ಮಾಡಬೇಕಂದ್ರೂ ಸಹಿತ ಅದಕ್ಕೆ ನಾನಂತೂ ಸಿದ್ಧ ಇದ್ದೀನಿ. ಅದರಲ್ಲಿ ಯಾವುದೇ ಸಂಶಯ ಬೇಡ. ಅವ್ರು ಯಾವತ್ತು ಕರೀತಾರೆ ಅವತ್ತು ಬಂದು ನಾನು ಪ್ರಮಾಣವನ್ನು ಮಾಡ್ತೀನಿ. ಅದಕ್ಕೆ ಪೂರಕವಾಗಿ ಆ ಮಂಜುನಾಥ ಸ್ವಾಮಿನೇ ನಮ್ಮ ಅಧ್ಯಕ್ಷರಿಗೆ ಆಶೀರ್ವಾದವನ್ನು ಮಾಡಿರಬೇಕು. ಸತ್ಯತೆ ಗೊತ್ತಾಗಬೇಕು ಅಂದರೆ ನೀವು ಧರ್ಮಸ್ಥಳದಲ್ಲಿ ಸಭೆಯನ್ನು ಕರೀರಿ, ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಒಳಗಡೆ ಸತ್ಯವನ್ನು ಮಾಡಿಸಿ ಅಂತಕ್ಕಂಥದ್ದು ಇರಬೇಕು. ಇದು ನಿಜವಾಗ್ಲೂ ಸಹ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ರಣಕಹಳೆ ಮೊಳಗಿಸಿದೆ. ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿಂದು ಬೃಹತ್ ಪಾದಯಾತ್ರೆ ನಡೆಯಿತು. ಬಿಡದಿಯ ಅಂಚಿಪುರ ಮಾರಮ್ಮ ದೇಗುಲದಲ್ಲಿ ಪೂಜೆ ಸಲ್ಲಿಸಿದ ನಿಖಿಲ್ ಪಾದಯಾತ್ರೆ ಮಾಡಿದ್ರು. ಪಾದಯಾತ್ರೆಯಲ್ಲಿ ಜೆಡಿಎಸ್ ಹಾಲಿ ಹಾಗೂ ಮಾಜಿ ಶಾಸಕರು ಸೇರಿದಂತೆ ಕಾರ್ಯಕರ್ತರು ಭಾಗಿಯಾದರು. 11 ಕಿಲೋಮೀಟರ್ ದೂರದ ಪಾದಯಾತ್ರೆಯಲ್ಲಿ ಸಾವಿರಾರು ಜನ ಭಾಗಿಯಾಗಿದ್ದು ನಮ್ಮ ಭೂಮಿ ಕೊಡೋದಿಲ್ಲ ಅಂತ ಘೋಷಣೆ ಕೂಗಿದ್ರು. ಇದೇ ವೇಳೆ ನನ್ನ 32 ಎಕರೆ ಜಮೀನನ್ನ ಸಾರ್ವಜನಿಕರ ಹಿತಾಸಕ್ತಿಗೆ ಕೊಡೋಕೆ ಸಿದ್ಧ ಅಂತ ನಿಖಿಲ್ ಕುಮಾರಸ್ವಾಮಿ ರೈತರಿಗೆ ಭರವಸೆ ಕೊಟ್ಟರು. ಈ ಪ್ರಾಜೆಕ್ಟ್ ಕೈ ಬಿಡಿ, ನನ್ನ 33 ಎಕರೆ 32 ಎಕರೆ ನಮ್ಮ ಹೆಸರಿನಲ್ಲಿ ಇರ್ತಕ್ಕಂಥ ಆಸ್ತಿಯಾಗಿದೆ. ಅದು ಸಾರ್ವಜನಿಕರ ಹಿತಾಸಕ್ತಿಗೋಸ್ಕರ ಒಂದು ಶಾಲೆ ಕಟ್ಟಡ, ಡಿನೋಟಿಫಿಕೇಶನ್ ಮಾಡಿ ನಾನು ಜೈಲಿಗೆ ಹೋಗೋಕೆ ತಯಾರಿಲ್ಲ ಅಂತ ಸಿಎಂ ಡಿಕೆಶಿ ಹೇಳಿಕೆ ನೀಡಿದ್ರು. ಈ ಹೇಳಿಕೆಗೆ ಕೌಂಟರ್ ಕೊಟ್ಟ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಕಾರ್ಯಕ್ರಮವನ್ನೇ ಬಿಟ್ಟರೆ ಆಯ್ತು ಅಂದ್ರು. ನಾನು ಬೀಯಿಂಗ್ ಅರ್ಬನ್ ಡೆವಲಪ್ಮೆಂಟ್ ಇದು ಮಿನಿಸ್ಟರ್ ಆಗಿದ್ದಂತೂ ನಾನು ಐ ಕಾಂಟ್ ಡಿನೋಟಿಫೈ ಮಾಡ್ಬಿಟ್ಟು ನಾನು ಜೈಲಿಗೆ ಹೋಗ್ಲಿಕ್ಕೆ ನಾನು ತಯಾರಿಲ್ಲ. ಅವರೇ ಉತ್ತರ ಕೊಟ್ಟಿದ್ದಾರೆ. ರೆಡ್ ಝೋನು ಇಲ್ಲ ತೆಗಿಬೇಕಾಗಿತ್ತು, ನಾನು ಜೈಲಿಗೆ ಹೋಗೋಕ್ಕಾಗುತ್ತಾ ಅಂತ ನೆನ್ನೆನೇ ಹೇಳೋರೆ ಪಿತಾಮಹ ಕುಮಾರಸ್ವಾಮಿ ಅಂತ ಹೇಳಿ. ಈಗ ಜೈಲಿಗೆ ಇವರು ಡಿನೋಟಿಫಿಕೇಶನ್ ಮಾಡೋ ಪರಿಸ್ಥಿತಿ, ಅದು ಡಿನೋಟಿಫಿಕೇಶನ್ ಮಾಡೋದಲ್ಲ, ಕಾರ್ಯಕ್ರಮ ಬಿಟ್ಟರಾಯಿತು. ಎನ್ಸಿಪಿ ಅಂದ್ರೆ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿಯ ಸಂಸ್ಥಾಪಕ ಶರದ್ ಪವಾರ್ ಮೊಮ್ಮಗಳು ಸಂಸದೆ ಸುಪ್ರಿಯಾ ಸುಳೆ ಮಗಳ ಮದುವೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಭಾಗಿಯಾಗಿ ನವದಂಪತಿಗೆ ಶುಭ ಹಾರೈಸಿದ್ರು. ಮದುಮಕ್ಕಳಿಗೆ ಮುಂಬೈನ ಅತ್ಯಂತ ಪ್ರತಿಷ್ಠಿತ ಕುಟುಂಬಗಳು, ಬಾಲಿವುಡ್ ಮೆಗಾಸ್ಟಾರ್ ಅಮಿತಾಬ್ ಬಚ್ಚನ್, ಜಯಾ ಬಚ್ಚನ್, ನೀತಾ ಅಂಬಾನಿ ಹಾಗೂ ಪುತ್ರಿ ಪುತ್ರ ಸೇರಿ ಗಣ್ಯರು ಈ ಮದುವೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಹೀಗೆ ಮದುವೆಗೆಂದು ಮಹಾರಾಷ್ಟ್ರಕ್ಕೆ ತೆರಳಿದ್ದ ಸಿಎಂ ಡಿಕೆ ಶಿವಕುಮಾರ್ ಮಾತೋಶ್ರೀ ನಿವಾಸದಲ್ಲಿ ಶಿವಸೇನೆ ಮುಖ್ಯಸ್ಥ ಉದ್ಧವ್ ಠಾಕ್ರೆ ಭೇಟಿಯಾಗಿದ್ದಾರೆ. ರಾಜಕೀಯ ವಿದ್ಯಮಾನಗಳ ಕುರಿತು ಚರ್ಚಿಸಿದ್ದಾರೆ. ಹೊಸ ರಾಜಕೀಯ ಪಕ್ಷ ಕಟ್ಟುತ್ತಿರುವುದಾಗಿ ಘೋಷಿಸಿದ ನಟ ಚೇತನ್ ಅಹಿಂಸಾ ಹೊಸ ರಾಜಕೀಯ ಪಕ್ಷ ಕಟ್ಟುವುದಾಗಿ ಘೋಷಿಸಿದ್ದಾರೆ. ಸಮಾಜಪರ ಕೆಲಸ ಮಾಡುವ ಸಂಘಟನೆಗಳು, ದಲಿತ ಸಂಘಟನೆಗಳು, ಬಹುಜನ ಸಂಘಟನೆಗಳನ್ನು ಒಟ್ಟಾಗಿಸಿ ಹೊಸ ಪಕ್ಷ ಕಟ್ಟುತ್ತೇವೆ ಅಂತ ನಟ ಚೇತನ್ ಹೇಳಿದ್ದಾರೆ. ಹೌದು, ಇವತ್ತು ನಮ್ಮ ತಂಡ ಬಾಗಲಕೋಟೆಯಲ್ಲಿ ನಾವೆಲ್ಲ ಸೇರಿದ್ದೀವಿ. ಯಾರ್ಯಾರು ಸೇರಿದ್ದೀವಿ ಅಂದರೆ ಎಲ್ಲ ಜನಪರವಾದ ಸಂಘಟನೆಗಳು, ದಲಿತ, ಬಹುಜನ, ರೈತ, ಕಾರ್ಮಿಕ, ಪ್ರಾದೇಶಿಕ ಮಹಿಳಾ ಸಂಘಟನೆಗಳು, ಪರಿಸರವಾದಿಗಳು, ಭ್ರಷ್ಟಾಚಾರ ವಿರೋಧಿಗಳು, ಯುವಕರ ವಿದ್ಯಾರ್ಥಿ ಸಂಘಟನೆಗಳು, ಒಂದು ಒಟ್ಟುಗೂಡಿಸುವಿಕೆಯ ಮುಖಾಂತರ ನಾವೆಲ್ಲರ ಜೊತೆಗೆ ಸೇರಿದ್ವಿ. ನಮ್ಮ ಉದ್ದೇಶ ಏನಂದರೆ ಒಂದು ಉತ್ತಮ ಸಮಾಜ, ಒಂದು ಸಮ ಸಮಾಜ ಕಟ್ಟೋದು. ಬಹುಭಾಷಾ ನಟ ಪ್ರಕಾಶ್ ರಾಜ್ಗೆ ಹೊಸ ಕಾನೂನು ಸಂಕಷ್ಟ ಎದುರಾಗಿದೆ. ಕರ್ನಾಟಕ, ತಮಿಳುನಾಡು, ತೆಲಂಗಾಣ ಸೇರಿ 4 ರಾಜ್ಯಗಳಲ್ಲಿ ಪ್ರತ್ಯೇಕ ಗುರುತಿನ ಚೀಟಿಗಳನ್ನು ಹೊಂದಿರುವ ಆರೋಪದಲ್ಲಿ ಅರೆಸ್ಟ್ ವಾರೆಂಟ್ ಜಾರಿಯಾಗಿದೆ. ಈ ಬಗ್ಗೆ 2019ರಲ್ಲಿ ವಕೀಲ ದಿಲೀಪ್ ಕುಮಾರ್ ಹಲಸೂರು ಗೇಟ್ ಪೊಲೀಸ್ ಠಾಣೆ ಹಾಗೂ ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ನೀಡಿದ್ರು. ಸೂಕ್ತ ಕ್ರಮ ಕೈಗೊಳ್ಳದ ಹಿನ್ನೆಲೆ ಇದೀಗ ಕೋರ್ಟ್ ಮೊರೆ ಹೋಗಿದ್ದು ಸಮನ್ಸ್ಗಳಿಗೆ ಉತ್ತರಿಸದ ಕಾರಣ ಬಂಧನ ವಾರೆಂಟ್ ಹೊರಡಿಸಲಾಗಿದೆ.
ಧರ್ಮಸ್ಥಳದ ಬಂಗ್ಲೆಗುಡ್ಡ ಬುರುಡೆ ಪ್ರಕರಣದ ಅಂತಿಮ ವರದಿ ಸಲ್ಲಿಸಲು ಎಸ್ಐಟಿಗೆ ದೊಡ್ಡ ತಲೆನೋವು ಶುರುವಾಗಿದೆ. ಬಂಗ್ಲೆಗುಡ್ಡೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದ 7 ಮಾನವ ಅಸ್ಥಿಪಂಜರಗಳ ಮೂಲ ಹುಡುಕೋದೆ ದೊಡ್ಡ ಸವಾಲಾಗಿದೆ. ಇದಕ್ಕಾಗಿ ಎಸ್ಐಟಿ ಐಸೋಟೋಪ್ ಅನಾಲಿಸಿಸ್ ತಂತ್ರಜ್ಞಾನದ ಮೊರೆ ಹೋಗಿದೆ. ರಾಷ್ಟ್ರೀಯ ಅಪರಾಧ ದಾಖಲೆ ವಿಭಾಗದ ನಾಪತ್ತೆ ಡೇಟಾ ಹಾಗೆ ಐಸೋಟೋಪ್ ವರದಿಯನ್ನ ತಾಳೆ ಮಾಡುವ ಮೂಲಕ ನಿಗೂಢ ಬುರುಡೆಗಳ ಪತ್ತೆಗೆ ಎಸ್ಐಟಿ ಮುಂದಾಗಿದೆ. ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಬೆಂಗಳೂರಿನ ನಾಗಸಂದ್ರದ ಮೆಟ್ರೋ ನಿಲ್ದಾಣದಲ್ಲಿ ಅಗ್ನಿ ಅವಘಡ ನಡೆದಿದೆ. ಮಧ್ಯಾಹ್ನ 1:30 ಸುಮಾರಿಗೆ ಹಳದಿ ಮಾರ್ಗದ ನಾಗಸಂದ್ರ ಮೆಟ್ರೋ ಸ್ಟೇಷನ್ನ ನಾಮಫಲಕವೊಂದರಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಕೂಡಲೇ ಮೆಟ್ರೋ ಸಿಬ್ಬಂದಿ ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಅವಘಡದಲ್ಲಿ ಯಾವುದೇ ಪ್ರಾಣಾಪಾಯವಾಗಿಲ್ಲ. ಮೆಟ್ರೋ ಸಂಚಾರದಲ್ಲಿ ವ್ಯತ್ಯಯ ಆಗಿಲ್ಲವೆಂದು ಬಿಎಂಆರ್ಸಿಎಲ್ ಮಾಧ್ಯಮ ಪ್ರಕಟಣೆ ಹೊರಡಿಸಿದೆ. ಬೆಂಗಳೂರಿನಲ್ಲಿ ನಿನ್ನೆ ಸುರಿದ ರಣಮಳೆಗೆ ವ್ಯಕ್ತಿಯೋರ್ವ ರಾಜಕಾಲುವೆಗೆ ಬಿದ್ದಿದ್ದು ಸ್ಥಳೀಯರ ಸಮಯ ಪ್ರಜ್ಞೆಯಿಂದ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಹೊರಮಾವು ಬಳಿಯ ಕಲ್ಕೆರೆ ಬಳಿ ಘಟನೆ ನಡೆದಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಮಳೆ ಮಾಯವಾಗಿದ್ದು ಗುರುಮಠಕಲ್ ತಾಲೂಕಿನ ಎಲ್ಹೇರಿ ಗ್ರಾಮದ ರೈತರು ಮಳೆಗಾಗಿ ದೇವರ ಮೊರೆ ಹೋಗಿದ್ದಾರೆ. ಮಳೆರಾಯನ ಕೃಪೆಗಾಗಿ ಆಂಜನೇಯ ದೇವಸ್ಥಾನದಲ್ಲಿ ಶಿವನ ಹೆಸರಿನಲ್ಲಿ ಸಪ್ತಭಜನೆ ಆರಂಭಿಸಿದ್ದಾರೆ. ಜೈಲಿನಲ್ಲಿರುವ ಪವಿತ್ರ ಗೌಡಗೆ ರಾಜಾತಿಥ್ಯ ನೀಡಲಾಗುತ್ತಿದೆ ಎಂದು ಆರೋಪಿಸಿದ್ದ ಸಂಧ್ಯಾ ನಾಗರಾಜ್ ಮತ್ತೊಂದು ಆಡಿಯೋ ಬಿಡುಗಡೆ ಮಾಡಿದ್ದಾರೆ. ಇತ್ತೀಚೆಗೆ ಬಿಡುಗಡೆಯಾದ ಮತ್ತೋರ್ವ ಆರೋಪಿತೆ ಜೊತೆ ಮಾತನಾಡಿರುವ ಆಡಿಯೋ ಎನ್ನಲಾಗಿದೆ. ಜೈಲಿನ ಸಿಬ್ಬಂದಿಯಿಂದ ಕೈದಿಗಳಿಗೆ ರಾಜಾತಿಥ್ಯದ ಬಗ್ಗೆ ಮಾತನಾಡಿದ್ದು ಅಲೋಕ್ ಕುಮಾರ್ರನ್ನ ಪ್ರಶ್ನೆ ಮಾಡಿ ಸಂಧ್ಯಾ ಪೋಸ್ಟ್ ಮಾಡಿದ್ದಾರೆ. ಹುಟ್ಟುಹಬ್ಬದ ದಿನವೇ ಗಿಲ್ಲಿ ನಟ ಹೀರೋ ಪಟ್ಟ ಅಲಂಕರಿಸಿದ್ದಾರೆ. ಗಿಲ್ಲಿ ನಾಯಕನಾಗಿ ನಟಿಸಲಿರುವ ಸಿನಿಮಾದ ಟೈಟಲ್ ಅನೌನ್ಸ್ ಆಗಿದೆ. ಕೆವಿಎನ್ ಪ್ರೊಡಕ್ಷನ್ ಮತ್ತು ರಾಶಿ ಫಿಲ್ಮ್ಸ್ ನಿರ್ಮಾಣದಲ್ಲಿ ಬರಲಿರುವ ಪಳಾರ್ ಸಿನಿಮಾಗೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಕ್ಲಾಪ್ ಮಾಡಿದ್ದಾರೆ. ಜುಲೈ ತಿಂಗಳಿನಿಂದ ಚಿತ್ರತಂಡ ಚಿತ್ರೀಕರಣ ಆರಂಭಿಸಲಿದೆ. ಕಳೆದ ಪಂದ್ಯದಲ್ಲಿ ಇದು ಐಪಿಎಲ್ ಅಲ್ಲ, ಮನೆಗೆ ಹೋಗು ಎಂದು ಕಿಂಡಲ್ ಮಾಡಿದ ಶ್ರೀಲಂಕಾ ಆಟಗಾರರಿಗೆ ವೈಭವ್ ಸೂರ್ಯವಂಶಿ ಬ್ಯಾಟ್ ಮೂಲಕವೇ ಸಿಡಿಲಬ್ಬರದ ಪ್ರತ್ಯುತ್ತರ ನೀಡಿದ್ದಾರೆ. ಶ್ರೀಲಂಕಾದಲ್ಲಿ ನಡೀತಿರೋ ತ್ರಿಕೋನ ಏಕದಿನ ಸರಣಿಯಲ್ಲಿ ಲಂಕಾ ಬೌಲರ್ಗಳ ಮೇಲೆ ಸವಾರಿ ಮಾಡಿದ್ದಾರೆ. ಕೇವಲ 29 ಎಸೆತ ಎದುರಿಸಿ 10 ಬೌಂಡರಿ 8 ಸಿಕ್ಸರ್ಗಳ ಮೂಲಕ 94 ರನ್ ದಾಖಲಿಸಿ ಶತಕದ ಅಂಚಿನಲ್ಲಿ ಔಟ್ ಆದ್ರು.